ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಮೊದಲ ಅಧ್ಯಕ್ಷರು ಯಾರು? ನ್ಯಾಯಮೂರ್ತಿ ರಂಗನಾಥ್ ಮಿಶ್ರಾ. ಭಾರತದ ಸಂವಿಧಾನದಲ್ಲಿನ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ? ಸೋವಿಯತ್ ಒಕ್ಕೂಟ. ಯಾವ ಅನುಚ್ಛೇದವನ್ನು ಭಾರತೀಯ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ವಿವರಿಸಲಾಗಿದೆ? ಅನುಚ್ಛೇದ 32. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಯಾವ ಪ್ರಾಣಿಗಳನ್ನು ಸೇರಿಸಲಾಗಿದೆ? ಕುದುರೆ, ಎತ್ತು, ಆನೆ ಮತ್ತು ಸಿಂಹ. ತ್ರಿವರ್ಣ ಧ್ವಜವನ್ನು ಭಾರತದ ರಾಷ್ಟ್ರಧ್ವಜ ಎಂದು ಸಂವಿಧಾನ ಸಭೆಯು ಯಾವಾಗ ಅಂಗೀಕರಿಸಿತು? ಜುಲೈ 1947. ನಮ್ಮ ರಾಷ್ಟ್ರಗೀತೆ ಜನ ಗಣ ಮನವನ್ನು ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಬೆಂಗಾಲಿ. ಭಾರತದ ರಾಷ್ಟ್ರಗೀತೆ ವಂದೇ ಮಾತರಂ ಅನ್ನು ಬಂಕಿಂ ಚಂದ್ರ ಚಟರ್ಜಿಯವರ ಯಾವ ಕೃತಿಯಿಂದ ತೆಗೆದುಕೊಳ್ಳಲಾಗಿದೆ? ಆನಂದಮಠ. ಗಾಂಧೀಜಿಯವರ ನೇತೃತ್ವದ ಕೊನೆಯ ಜನಾಂದೋಲನ ಯಾವುದು? ಕ್ವಿಟ್ ಇಂಡಿಯಾ ಚಳುವಳಿ. ಜನಗಳ ಗೌರವದಿಂದ ಲೋಕಮಾನ್ಯ ಎಂದು ಕರೆಯುವ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಬಾಲಗಂಗಾಧರ ತಿಲಕ್. ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಮರುಸಂಘಟಿಸಲು ರಚಿಸಲಾದ ರಾಜ್ಯ ಮರುಸಂಘಟನೆ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು? ನ್ಯಾಯಮೂರ್ತಿ ಫಜಲ್ ಅಲಿ.